ಅಷ್ಟರಲ್ಲಿ ಮನೆ ಮುಂದೆ ಕಾರು ಬಂದು ನಿಂತಿತು. ಅಲ್ಲಿಗೆ ಅಪ್ಪ ಅಮ್ಮ ವಾಪಸ್ ಬಂದಿದ್ದರು. ಆಯುಷ್ ಗಾಬರಿಯಾಗುವ ನಾಟಕವಾಡಿ, ಅಕ್ಕ ನೀನು ಒಳಗೆ ಹೋಗಿ ಬಟ್ಟೆ ಬದಲಿಸು, ನಾನು ಮ್ಯಾನೇಜ್ ಮಾಡ್ತೀನಿ ಎಂದು ಅವಳನ್ನು ಕಳಿಸಿ ತಾನೇ ಹೋಗಿ ಬಾಗಿಲು ತೆಗೆದ. ಅಪ್ಪ ಅಮ್ಮ ಒಳಗೆ ಬರುತ್ತಿದ್ದಂತೆ ಆಯುಷ್ ಮೆಲ್ಲಗೆ ವಿಷಯವನ್ನು ಹದವಾಗಿ ಬೇಯಿಸಿದ. ಅಪ್ಪ ನಿಮಗೆ ಗೊತ್ತಾ, ನಮ್ಮ ಅನನ್ಯಾಳಿಗೆ ಒಬ್ಬ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ. ಅಂದಹಾಗೆ ಆ ಹುಡುಗನ ಸಂಬಳ 1,00,000 ರೂಪಾಯಿ. ಅಪ್ಪ ಗಾಬರಿಯಿಂದ ಏನೋ ಹೇಳ್ತಿದ್ದೀಯಾ ಆಯುಷ್? ನಿನ್ನ ಅಕ್ಕನಿಗೆ ಸಂಬಂಧ ನೋಡಿದ್ದೀಯಾ ಎಂದರು. ಸ್ನೇಹಿತರೆ, ಕತೆ ಆರಂಭ ಮಾಡೋಣ, ಸ್ಕಿಪ್ ಮಾಡದೆ ನೋಡಿ. ಆ ಮನೆಯ ನಿಶ್ಶಬ್ದದಲ್ಲಿ ಏನೋ ಒಂದು ನಿಗೂಢತೆ ಅಡಗಿತ್ತು. ಅಪ್ಪ ಅಮ್ಮ ಸಂಬಂಧಿಕರ ಮದುವೆಗೆಂದು ದೂರದ ಊರಿಗೆ ಹೋಗಿ 2 ದಿನಗಳಾಗಿತ್ತು. ಈಗ ಮನೆಯಲ್ಲಿ ಉಳಿದವರು ಮಾತ್ರ ಇಬ್ಬರೇ. 23ರ ಹರೆಯದ ತಲೆಹರಟೆಯ ಆಯುಷ್ ಮತ್ತು ಅವನ ಅಕ್ಕ, 28ರ ಸುಂದರ ಸಾಫ್ಟ್ವೇರ್ ಉದ್ಯೋಗಸ್ಥೆ ಅನನ್ಯ. ಅನನ್ಯ ತನ್ನ ಲ್ಯಾಪ್ಟಾಪ್ ಹಿಡಿದು ಆಫೀಸ್ ಕೆಲಸದ ಕಡೆ ಗಮನ ವಹಿಸಿದ್ದಳು. ಆಯುಷ್ ಮಂಚದ ಮೇಲೆ ಅಡ್ಡಬಿದ್ದು ಮೊಬೈಲ್ನಲ್ಲಿ ನಮ್ಮ ಕತೆಗಳನ್ನು ಓದುತ್ತಾ ಮುಗುಳ್ನಕ್ಕು ಅಕ್ಕನ ಕಡೆ ಕಣ್ಣು ಹಾಯಿಸಿ ಅಕ್ಕ ಎಂದು ಆಯುಷ್ ಮೆಲ್ಲಗೆ ಕೂಗಿದ. ಅನನ್ಯ ತಿರುಗಿ ನೋಡದೆ, ಹೂನ್ ಆಯುಷ್, ನಿನಗೆ ಹಸಿವಾಗ್ತಿದೆ ಅಂತ ನನಗೆ ಗೊತ್ತು. ಅಡುಗೆ ಮನೆಯಲ್ಲಿ ಮ್ಯಾಗಿ ಪ್ಯಾಕೆಟ್ ಇದೆ, ಹೋಗಿ ಮಾಡ್ಕೊಂಡು ತಿನ್ನು ಎಂದು ಗಂಭೀರವಾಗಿ ಎಂದಳು. ಆಯುಷ್ ಎದ್ದು ಅವಳ ಹತ್ತಿರ ಬಂದು ಕುಳಿತ. ಮ್ಯಾಗಿನಾ? ಅಪ್ಪ ಅಮ್ಮ ಇಲ್ಲದಾಗಲೂ ಅದೇನಾ? ಮ್ಯಾಗಿ ತುಂಬಾ ಬೋರಿಂಗ್ ಅನ್ಸಲ್ವಾ ನಿನಗೆ? 28 ವರ್ಷ ಆಯ್ತು, ಇನ್ನೂ ಈ ಲ್ಯಾಪ್ಟಾಪ್ನಲ್ಲಿ ಆಫೀಸ್ ಅಂತ ಇರ್ತೀಯಲ್ಲ. ಅನನ್ಯ ಲ್ಯಾಪ್ಟಾಪ್ ಮುಚ್ಚಿ ಅವನ ಕಡೆ ತಿರುಗಿದಳು. ಬೋರಿಂಗ್? ಅದೆಲ್ಲ ನಿನ್ನಂತ ಕಾಲೇಜು ಹುಡುಗರಿಗೆ. ನನಗೆ ನನ್ನ ಕೆಲಸ ಮುಖ್ಯ. ಕೆಲಸ ಅಂದ್ರೆ ಬರೀ ದುಡಿಯುವುದಲ್ಲ ಅಕ್ಕ, ಬದುಕೋದನ್ನ ಕಲಿಬೇಕು ಎನ್ನುತ್ತಾ ಆಯುಷ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ. ಇವತ್ತು ನಿಮ್ಮ ಆಫೀಸ್ ಬಾಸ್ ಮನೆಗೆ ಬರ್ತ್ಡೇ ಪಾರ್ಟಿಗೆ ಹೋಗೋಣ ಅಂದಿದ್ದೆಲ್ಲ ಯಾಕೆ ಕ್ಯಾನ್ಸಲ್ ಆಯ್ತಾ? ಅನನ್ಯಳ ಮುಖದಲ್ಲಿ ಸಣ್ಣ ಮುಜುಗರ ಮಿಂಚಿ ಅದು ಮಾಯವಾಯಿತು. ಅದು ಅಲ್ಲಿ ಏನೋ ಸಮಸ್ಯೆ ಅಂತ ಕ್ಯಾನ್ಸಲ್ ಆಗಿದೆ. ಹೌದಾ? ಇಲ್ಲ, ನಾನು ಬರೋದು ಗೊತ್ತಾಗಿ ನಿನ್ನ ಬಾಸ್ ಹೆದರ್ಕೊಂಡನಾ ಎಂದು ಆಯುಷ್ ತಮಾಷೆಯಾಗಿ ನಗುತ್ತಾ ಅವಳ ಕೆನ್ನೆ ಚಿವುಟಿದ. ನೋಡು, ಇವತ್ತು ಈ ಮಳೆ, ಈ ಒಂಟಿತನ, ಇದನ್ನೆಲ್ಲ ಎಂಜಾಯ್ ಮಾಡ್ಬೇಕು ಅಲ್ವಾ? ಅಕ್ಕ, ನಿನಗೆ ಒಂದು ಸೀಕ್ರೆಟ್ ಹೇಳಾ? ಏನು ಎಂದು ಅನನ್ಯ ಕುತೂಹಲದಿಂದ ಕೇಳಿದಳು. ನಾನು ಇವತ್ತು ಮನೆಯಲ್ಲಿ ಒಬ್ಬನೇ ಇರಲ್ಲ ಅನ್ಕೊಂಡಿದ್ದೆ. ನನ್ನ ಗರ್ಲ್ ಫ್ರೆಂಡ್ ಬರ್ತೀನಿ ಅಂದಿದ್ಲು. ಆದ್ರೆ ಅಪ್ಪ ಅಮ್ಮ ಹೋಗಿರೋ ವಿಷಯ ಕೇಳಿ ಅವಳಿಗೆ ಭಯ ಶುರುವಾಗಿದೆ ಎಂದು ಹೇಳಿದ ಆಯುಷ್ ಕಣ್ಣು ಹೊಡೆದ. ಅನನ್ಯ ಅವನ ತಮಾಷೆಗೆ ನಕ್ಕುಬಿಟ್ಟಳು. ಆಯುಷ್, ನಿನ್ನ ತರಲೆಗಳಿಗೆ ಮಿತಿಯೇ ಇಲ್ಲ. ಇರಲಿ, ಇವತ್ತು ನಾವಿಬ್ಬರೇ ಅಲ್ವಾ, ಏನಾದ್ರೂ ಸ್ಪೆಷಲ್ ಮಾಡೋಣ. ರಾತ್ರಿ 10 ಗಂಟೆ. ಅವರ ಹಳೆಯ ನೆನಪು, ಸಣ್ಣ ಪುಟ್ಟ ಜಗಳಗಳ ನಡುವೆ ವಾತಾವರಣ ತುಂಬಾ ತಿಳಿಯಾಗಿತ್ತು. ಅಷ್ಟರಲ್ಲಿ ಅನನ್ಯಳ ಫೋನ್ ರಿಂಗ್ ಆಯಿತು. ಅವಳು ಫೋನ್ ನೋಡಿ ಮುಖ ಗಂಟಿಕ್ಕಿದಳು. ಯಾರ್ ಅಕ್ಕ? ನಿನ್ನ ಬಾಸ್ ಫೋನ್ ಮಾಡ್ತಿದ್ದಾರಾ ಈ ಟೈಮ್ನಲ್ಲಿ ಎಂದು ಆಯುಷ್ ಕೇಳಿದ. ಅನನ್ಯ ಫೋನ್ ಸೈಲೆಂಟ್ ಮಾಡಿ ಟೇಬಲ್ ಮೇಲಿಟ್ಟಳು. ಇಲ್ಲ, ಅದು ಸುಮ್ಮನೆ ರಾಂಗ್ ನಂಬರ್. ಆದರೆ ಆಯುಷ್ ಸುಮ್ಮನಿರಲಿಲ್ಲ. ಅವನು ಫೋನ್ ಎತ್ತಿ ನೋಡಿದಾಗ ಅಲ್ಲಿ ರಾಹುಲ್ ಎಂಬ ಹೆಸರು ಮಿಂಚುತ್ತಿತ್ತು. ಆಯುಷ್ ಮುಖದಲ್ಲಿ ಒಂದು ವಿಚಿತ್ರ ನಗು ಮೂಡಿತು. ರಾಹುಲ್ ಅಂದ್ರೆ ಯಾರು ಅಕ್ಕ? ನಿನ್ನ ಎಕ್ಸ್ ಬಾಯ್ಫ್ರೆಂಡ್ ತಾನೇ? ಅವನ್ಯಾಕೆ ಈ ರಾತ್ರಿ ಫೋನ್ ಮಾಡ್ತಿದ್ದಾನೆ? ಅನನ್ಯ ಅಸಮಾಧಾನದಿಂದ ಎದ್ದು ನಿಂತಳು. ನಿನಗೆ ಇದೆಲ್ಲ ಬೇಡದ ವಿಷಯ. ಸುಮ್ಮನೆ ಮಲಗುವ ಕೆಲಸ ನೋಡು. ನೋಡು ಅಕ್ಕ, ಮುಚ್ಚಿಡಬೇಡ. ಅವನ್ ಜೊತೆ ನೀನು ಇವತ್ತು ರಾತ್ರಿ ಪಾರ್ಟಿಗೆ ಹೋಗ್ಬೇಕಿತ್ತು ಅಲ್ವಾ? ಪ್ಲಾನ್ ಕ್ಯಾನ್ಸಲ್ ಆಗಿದ್ದಲ್ಲ, ನೀನೇ ಹೋಗೋಕೆ ಹೆದರ್ತಾ ಇದೀಯಾ? ಯಾಕಂದ್ರೆ ನೀನು ಇನ್ನೂ ಅವನನ್ನ ಪ್ರೀತಿಸ್ತಾ ಇದ್ದೀಯಾ ಎಂದು ಆಯುಷ್ ನೇರವಾಗಿ ಹೇಳಿದ. ಅನನ್ಯ ಸ್ತಬ್ಧಳಾದಳು. ಅವಳ ಕಣ್ಣಲ್ಲಿ ನೀರು ತುಂಬಿಕೊಂಡಿತು. ಅವನು ಬದಲಾಗಿದ್ದಾನೆ ಆಯುಷ್. ಅವನು ನನ್ನನ್ನು ಮದುವೆಯಾಗೋಕೆ ರೆಡಿ ಇಲ್ಲ. ಆಯುಷ್ ಅಕ್ಕನ ಹತ್ತಿರ ಬಂದು ಅವಳ ಕೈ ಹಿಡಿದುಕೊಂಡ. ಅದಕ್ಕೆ ನಾನು ಇರೋದು. ಈಗಲೇ ಅವನಿಗೆ ಕಾಲ್ ಮಾಡಿ ಸ್ಪೀಕರ್ ಹಾಕು. ಅವನು ಏನು ಹೇಳ್ತಾನೆ ಅಂತ ನಾನು ಕೇಳ್ತೀನಿ. ನಿನಗೆ ಸಪೋರ್ಟ್ ಆಗಿ ನಿನ್ನ ತಮ್ಮ ಇದ್ದಾನೆ. ಅನನ್ಯ ನಡುಗುವ ಕೈಗಳಿಂದ ಕಾಲ್ ಮಾಡಿದಳು. ಆ ಕಡೆಯಿಂದ ರಾಹುಲ್ ಧ್ವನಿ ಕೇಳಿಸಿತು. ಅನನ್ಯ, ಪ್ಲೀಸ್ ಸಾರಿ, ನಾನು ನಿನ್ನ ಮನೆ ಮುಂದೆ ಇದ್ದೇನೆ. ಮಳೆಯಲ್ಲಿ ನೆನೆಯುತ್ತಿದ್ದೇನೆ. ನೀನು ಹೊರಗೆ ಬರದಿದ್ದರೆ ನಾನು ಇಲ್ಲಿಂದ ಕದಲಲ್ಲ. ಆಯುಷ್ ಅಕ್ಕನ ಕಡೆ ನೋಡಿ ಕಣ್ಣು ಮಿಟುಕಿಸಿದ. ಹೋಗು ಅಕ್ಕ, ಲೈಫ್ ಅನ್ನೋದು ಒಂದೇ ಸಲ ಸಿಗೋದು. ಮುಜುಗರ ಬಿಟ್ಟು ಹೊರಗೆ ಹೋಗು. ನಾನು ಅಪ್ಪ ಅಮ್ಮನಿಗೆ ಹೇಗೋ ಮ್ಯಾನೇಜ್ ಮಾಡ್ತೀನಿ.
ಅನನ್ಯ ನಗುತ್ತಾ ಕಣ್ಣೀರು ಒರೆಸಿಕೊಳ್ಳುತ್ತಾ ಕತ್ರಿ ಹಿಡಿದು ಹೊರಗೆ ಓಡಿದಳು. ಆಯುಷ್ ಕಿಟಕಿಯಿಂದ ಅವಳು ರಾಹುಲ್ನನ್ನು ಅಪ್ಪಿಕೊಳ್ಳುವುದನ್ನು ನೋಡಿ ನಿಟ್ಟುಸಿರು ಬಿಟ್ಟ. ಪಾಪ, ಇವಳಿಗೊಂದು ಲೈಫ್ ಸಿಕ್ತು. ಇನ್ನು ನಾನು ನನ್ನ ಗರ್ಲ್ ಫ್ರೆಂಡ್ಗೆ ಕಾಲ್ ಮಾಡಬಹುದು ಎಂದು ತನ್ನ ಮೊಬೈಲ್ ಎತ್ತಿಕೊಂಡ. ಕಿಟಕಿಯ ಮರೆಯಲ್ಲಿ ನಿಂತು ಅಕ್ಕ ಅನನ್ಯ ಮತ್ತು ರಾಹುಲ್ ಮಳೆಯಲ್ಲಿ ಒಂದಾಗುವುದನ್ನು ನೋಡುತ್ತಿದ್ದ ಆಯುಷ್ನ ಮುಖದಲ್ಲಿ ಗೆಲುವಿನ ನಗು ಇತ್ತು. ಆದರೆ ಆ ನಗುವಿನ ಹಿಂದೆ ಒಂದು ದೊಡ್ಡ ರಹಸ್ಯವಿತ್ತು. ಅನನ್ಯ ಛತ್ರಿ ಹಿಡಿದು ಹೊರಗೆ ಹೋದಾಗ ಮಳೆ ಜೋರಾಗಿಯೇ ಇತ್ತು. ಗೇಟಿನ ಬಳಿ ನೆನೆಯುತ್ತಾ ನಿಂತಿದ್ದ ರಾಹುಲ್ನನ್ನು ಕಂಡಾಗ ಅವಳ ಹೃದಯದ ಬಡಿತ ಜೋರಾಯಿತು. 5 ವರ್ಷಗಳ ಪ್ರೀತಿ, 6 ತಿಂಗಳ ಮುನಿಸು ಎಲ್ಲವೂ ಆ ಒಂದು ಕ್ಷಣದಲ್ಲಿ ಕರಗಿ ಹೋದವು. ರಾಹುಲ್ ಮಳೆಯಲ್ಲಿ ನೆನೆಯುತ್ತಾ ಮೆಲ್ಲನೆ ಅವಳ ಹತ್ತಿರ ಬಂದು, ಅನನ್ಯ, ಈ ಮಳೆಗಿಂತ ನಿನ್ನ ಮೌನ ನನಗೆ ಹೆಚ್ಚು ಚಳಿ ಉಂಟು ಮಾಡ್ತಿದೆ. ಸಾರಿ ಕಣೆ, ನಿನ್ನನ್ನ ಬಿಟ್ಟಿರೋಕೆ ನನ್ನ ಕೈಲಿ ಸಾಧ್ಯವಿಲ್ಲ. ಅನನ್ಯ ಕಣ್ಣೀರು ಹಾಕುತ್ತಾ, ಮತ್ತೆ ಯಾಕೆ ಇಷ್ಟು ದಿನ ಕಾಡಿಸಿದೆ ರಾಹುಲ್? ನಿನಗೆ ಗೊತ್ತಾ, ನಿನ್ನ ಫೋನ್ ಬರುತ್ತೆ ಅಂತ ಪ್ರತಿ ರಾತ್ರಿ ಕಾಯ್ತಿದ್ದೆ. ರಾಹುಲ್ ಅವಳ ಕೈ ಹಿಡಿದು ತನ್ನ ಹತ್ತಿರಕ್ಕೆ ಎಳೆದುಕೊಂಡ. ಅವಳ ಹಣೆಯ ಮೇಲೆ ಮಳೆಹನಿಗಳು ಮುತ್ತಿಕ್ಕುತ್ತಿದ್ದವು. ಅವನು ಮೆಲ್ಲನೆ ಅವಳ ಕಿವಿಯಲ್ಲಿ ಪಿಸುಗುಟ್ಟಿದ, ಇನ್ಮೇಲೆ ಯಾವತ್ತೂ ನಿನ್ನ ಕಣ್ಣಲ್ಲಿ ನೀರು ಬರಲ್ಲ, ಇದಕ್ಕೆ ಈ ಮಳೆ ಸಾಕ್ಷಿ. ಅನನ್ಯ ನಾಚಿಕೆಯಿಂದ ಅವನ ಹೆಗಲ ಮೇಲೆ ತಲೆಯಿಟ್ಟಳು. ಕಿಟಕಿಯಿಂದ ಇದನ್ನು ನೋಡುತ್ತಿದ್ದ ಆಯುಷ್, ವಾಹ್, ಈ ಸೀನ್ ಫಿಲ್ಮ್ ತರಾನೇ ಇದೆ ಎಂದು ತನ್ನಲ್ಲೇ ಅಂದುಕೊಂಡ. ಅವನು ಮೆಲ್ಲನೆ ತನ್ನ ಫೋನ್ ತೆಗೆದು ಸ್ವಾತಿ ಎಂಬ ಹೆಸರಿಗೆ ಕರೆ ಮಾಡಿ, ಪ್ಲಾನ್ ಸಕ್ಸಸ್, ಅಕ್ಕ ಮತ್ತು ರಾಹುಲ್ ಒಂದಾಗಿದ್ದಾರೆ. ಇನ್ನು ನಮ್ಮ ದಾರಿ ಸುಗಮ ಎಂದು ಹೇಳಿದ. ಹೌದು ಸ್ನೇಹಿತರೆ, ಆಯುಷ್ ಪ್ರೀತಿಸುತ್ತಿದ್ದ ಹುಡುಗಿ ಸ್ವಾತಿ ಬೇರೆ ಯಾರೂ ಅಲ್ಲ, ಸ್ವತಃ ರಾಹುಲ್ನ ತಂಗಿ. ಇಬ್ಬರೂ ಅಣ್ಣ ತಂಗಿಯರು. ಇತ್ತ ಆಯುಷ್ ಮತ್ತು ಅನನ್ಯ ಎಂಬ ಅಕ್ಕ ತಮ್ಮಂದಿರನ್ನು ಪ್ರೀತಿಸುತ್ತಿದ್ದರು. ಆದರೆ ರಾಹುಲ್ ಮತ್ತು ಅನನ್ಯ ನಡುವಿನ ಸಣ್ಣ ಮನಸ್ತಾಪ ಇಡೀ ವಿಷಯವನ್ನು ಬಾಕಿ ಮಾಡಿತ್ತು. ಅನನ್ಯ ಮಳೆಯಿಂದ ಪೂರ್ತಿ ನೆನೆದು ಮುಖದಲ್ಲಿ ಹೊಸ ಕಳೆ ಹೊತ್ತುಕೊಂಡು ಮನೆಯೊಳಗೆ ಬಂದಳು. ಆಯುಷ್ ತುಂಟತನದಿಂದ, ಏನಕ್ಕ ಮಳೆ ಹನಿಗಳು ಏನೋ ಹೊಸ ವಿಷಯ ಹೇಳ್ತಿವೆ ಅನ್ಸುತ್ತೆ ಎಂದು ಕೇಳಿದ. ಅನನ್ಯ ನಾಚಿ ನೀರಾದಳು. ಆಯುಷ್ ರಾಹುಲ್ ಕ್ಷಮೆ ಕೇಳಿದ. ಅವನು ಮದುವೆಗೆ ರೆಡಿ ಇದ್ದಾನೆ. ಆದರೆ ಅಪ್ಪ ಅಮ್ಮ ಒಪ್ತಾರಾ? ಅಷ್ಟರಲ್ಲಿ ಮನೆ ಮುಂದೆ ಕಾರು ಬಂದು ನಿಂತಿತು. ಅಲ್ಲಿಗೆ ಅಪ್ಪ ಅಮ್ಮ ವಾಪಸ್ ಬಂದಿದ್ದರು. ಆಯುಷ್ ಗಾಬರಿಯಾಗುವ ನಾಟಕವಾಡಿ, ಅಕ್ಕ ನೀನು ಒಳಗೆ ಹೋಗಿ ಬಟ್ಟೆ ಬದಲಿಸು, ನಾನು ಮ್ಯಾನೇಜ್ ಮಾಡ್ತೀನಿ ಎಂದು ಅವಳನ್ನು ಕಳಿಸಿ ತಾನೇ ಹೋಗಿ ಬಾಗಿಲು ತೆಗೆದ. ನನ್ ಮಗ ಹುಟ್ಟಿದಾನೆ ಅಂತಾನೆ ಹೇಳಿಲ್ಲ, ಮತ್ತವ್ನು CA ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು. ನಾನು ಏನು ಹೇಳಿಲ್ಲ ಅವರಿಗೆ, ಸುಮ್ಮನೆ ನೋಡಿ ನಿಂತ್ಕೊಂಡಿದ್ದೆ ಅಷ್ಟೇ. ಅವರೇ ಎಲ್ಲ ಹೇಳಿದ್ರು, ಅವ್ರು ನನ್ನ ನೋಡಿ ಹೇಳಿದ್ರು, ನಿಂಗೆ ಹಿಂಗಾಗೈತಿ, ನಿಂಗೆ ಹಿಂಗ ಅವ್ರು ಹೇಳಿದ್ದು. ಒಂದ್ 15 ದಿನಕ್ಕೆ ರಾಗಿನೂ ಆಗೈತಿ, ಸ್ವಂತ ಮನಿ ತಗೋಬೇಕನ್ನೋ ತೆಲಾಗಿತ್ತು, ತಗೊಂಡೆ. ಮನಸ್ನಾಗಿದ್ದು ಅವ್ರಾಗ್ಲೇ ಹೇಳಿದ್ರು, ನಾವೇನು ಹೇಳಿದ್ದಿಲ್ಲ, ಅವ್ರಾಗ್ಲೇ ಎಲ್ಲ ಹೇಳಿದ್ರಿ. ಪರಿಹಾರ ಪಡೆದ ಜನರ ಅಭಿಪ್ರಾಯ ನೋಡಿ ಕರೆ ಮಾಡಿ. ತ್ರಿವಶೀಕರಣ ಸ್ಪೆಷಲಿಸ್ಟ್. ನೀವು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ? ಇಷ್ಟಪಟ್ಟವರು ನಿಮ್ಮಂತೆ ಆಗಬೇಕಾ? ಗಂಡನ ಪರಸ್ತ್ರೀ ಸಹವಾಸ ಬಿಡಿಸ್ಬೇಕಾ? ಮದುವೆಯ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇದ್ಯಾ? ಆರೋಗ್ಯ ಸಮಸ್ಯೆ ಇದ್ಯಾ? ಗಂಡ ಹೆಂಡತಿ ಜಗಳ, ಹೇಳಿಕೊಳ್ಳಲಾಗದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಕೇವಲ 3 ದಿನದಲ್ಲಿ ಶಾಶ್ವತ ಪರಿಹಾರವನ್ನ ನೀಡುತ್ತಾರೆ. ಕರೆ ಮಾಡಿ, ಫೋನಿನ ಮೂಲಕ ಪರಿಹಾರವನ್ನ ಕಂಡುಕೊಳ್ಳಿ. ಅಪ್ಪ ಅಮ್ಮ ಒಳಗೆ ಬರುತ್ತಿದ್ದಂತೆ ಆಯುಷ್ ಮೆಲ್ಲಗೆ ವಿಷಯವನ್ನು ಹದವಾಗಿ ಬೇಯಿಸಿದ. ಅಪ್ಪ, ನಿಮಗೆ ಗೊತ್ತಾ, ನಮ್ಮ ಅನನ್ಯಾಳಿಗೆ ಒಬ್ಬ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ. ಅಂದ ಹಾಗೆ ಆ ಹುಡುಗನ ಸಂಬಳ 1 ಲಕ್ಷ ರೂಪಾಯಿ. ಅಪ್ಪ ಗಾಬರಿಯಿಂದ, ಏನೋ ಹೇಳ್ತಿದ್ದೀಯಾ ಆಯುಷ್? ನಿನ್ನ ಅಕ್ಕನಿಗೆ ಸಂಬಂಧ ನೋಡಿದ್ದೀಯಾ ಎಂದರು. ನಂತರ ದಿನಗಳು ಕಳೆದವು. ರಾಹುಲ್ ಮತ್ತು ಆಯುಷ್ ಇಬ್ಬರೂ ತಮ್ಮ ವೃತ್ತಿ ಜೀವನದಲ್ಲಿ ಅತ್ಯಂತ ಕಠಿಣ ಪರಿಶ್ರಮ ಪಟ್ಟರು. ಅನನ್ಯ ಆಫೀಸ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದರೂ ಸಂಜೆ ಮನೆಗೆ ಬರುವಾಗ ರಾಹುಲ್ ಕಳುಹಿಸುತ್ತಿದ್ದ ಪ್ರೇಮದ ಸಂದೇಶಗಳು ಅವಳನ್ನು ಮತ್ತೆ ಕಾಲೇಜು ಹುಡುಗಿಯಂತೆ ಮಾಡಿದ್ದವು. ಒಂದು ದಿನ ರಾಹುಲ್ ಮತ್ತು ಅವನ ಪೋಷಕರು ಆಯುಷ್ ಮನೆಗೆ ಬಂದರು. ಅಲ್ಲಿ ನಡೆದಿದ್ದು ದೊಡ್ಡ ಟ್ವಿಸ್ಟ್. ಹಿರಿಯರು ಮಾತನಾಡುತ್ತಾ ಕುಳಿತಾಗ ರಾಹುಲ್ ಎಲ್ಲರನ್ನೂ ಕೇಳಿದ. ನನ್ನ ತಂಗಿ ಸ್ವಾತಿ ಮತ್ತು ಆಯುಷ್ ತುಂಬಾ ದಿನದಿಂದ ಪ್ರೀತಿಸುತ್ತಿದ್ದಾರೆ. ಅನನ್ಯ ಮತ್ತು ನಾನು ಮದುವೆಯಾಗುವ ಮೊದಲೇ ಇವರಿಬ್ಬರ ಮದುವೆ ಮಾಡಿಸೋಣ ಅಂತ ನನ್ನ ಆಸೆ. ಆಯುಷ್ ನನ್ನ ತಂಗಿಯನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎಂಬ ನಂಬಿಕೆ ನನಗಿದೆ. ಈ ಮಾತು ಕೇಳಿ ಅನನ್ಯ ಮತ್ತು ಆಯುಷ್ ಇಬ್ಬರೂ ಅಚ್ಚರಿಯಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡರು. ತಮ್ಮನಿಗಾಗಿ ಅಕ್ಕ ತನ್ನ ಮದುವೆಯನ್ನು ಸ್ವಲ್ಪ ಮುಂದೂಡಲು ಒಪ್ಪಿದಳು. ಅದ್ದೂರಿಯಾಗಿ ಆಯುಷ್ ಮತ್ತು ಸ್ವಾತಿಯ ಮದುವೆ ನಡೆಯಿತು. ಇಡೀ ಮನೆ ಹಬ್ಬದ ವಾತಾವರಣದಲ್ಲಿತ್ತು. ಮದುವೆಯಾದ ಒಂದೇ ವರ್ಷದಲ್ಲಿ ಮನೆಯ ಸಂತಸದ ಕಡಲು ಉಕ್ಕಿತು.
ಸ್ವಾತಿಗೆ ಅವಳಿ ಮಕ್ಕಳು ಜನಿಸಿದರು, ಒಂದು ಗಂಡು ಒಂದು ಹೆಣ್ಣು. ಮನೆಯ ತುಂಬ ಮಕ್ಕಳ ಆಟ ಪಾಠಗಳು ತುಂಬಿ ಹೋದವು. ಅನನ್ಯ ತನ್ನ ಕೆಲಸದ ನಡುವೆಯೂ ಮಕ್ಕಳನ್ನು ಅಕ್ಕರೆಯಿಂದ ನೋಡಿಕೊಳ್ಳುತ್ತಿದ್ದಳು. ರಾಹುಲ್ ಈಗ ಈ ಮನೆಯ ಅವಿಭಾಜ್ಯ ಅಂಗವಾಗಿದ್ದ. ಒಂದು ರವಿವಾರ ಸಂಜೆ ಎಲ್ಲರೂ ಗಾರ್ಡನ್ನಲ್ಲಿ ಕುಳಿತಿದ್ದಾಗ ಆಯುಷಕ್ಕನ ಹತ್ತಿರ ಬಂದು ಪಿಸುಗುಟ್ಟಿದ. ನೋಡಕ್ಕ ಅಂದು, ಆ ಮಳೆಯ ರಾತ್ರಿ ನಾನು ನಿನ್ನನ್ನು ಹೊರಗೆ ಕಳಿಸದೇ ಇದ್ದಿದ್ದರೆ ಇವತ್ತು ಈ ಪುಟ್ಟ ಕಂದಮ್ಮಗಳ ಆಟ ನೋಡಲು ಸಾಧ್ಯವಿತ್ತಾ? ಅನನ್ಯ ನಕ್ಕು ಅವನ ತಲೆಗೆ ಸಣ್ಣದಾಗಿ ಮೊಟ್ಕಿ ಹೇಳಿದಳು. ಸರಿ ಬಿಡಪ್ಪ, ಮ್ಯಾಚ್ ಮೇಕರ್, ಕಿಂಗ್ ಮೇಕರ್. ಆಯುಷ್, ನಿನ್ನ ತರಲೆ ಇವತ್ತಿಗೂ ಕಮ್ಮಿಯಾಗಿಲ್ಲ. ಮನೆಯಲ್ಲಿ ನಗೆಯ ಹಬ್ಬ ಏರ್ಪಟ್ಟಿತ್ತು. ಅವರ ಜೀವನದ ತಿರುವುಗಳು ಎಲ್ಲರನ್ನೂ ಸುಖಾಂತ್ಯದತ್ತ ತಂದು ನಿಲ್ಲಿಸಿದ್ದವು. ಧನ್ಯವಾದಗಳು.